ವಿಪ್ರೋತ್ತಮರೇ, ಪೂರ್ವಾನುಮತಿ ಇಲ್ಲದೆ ಅರಮನೆಯ ಒಳಗೆ ಪ್ರವೇಶಿಸುವ ಹಾಗಿಲ್ಲ. ರಾಜಭಟರೇ, ನಾನು ಮಹಾರಾಜರನ್ನು ಕಾಣಲು ಬಹಳ ದೂರದಿಂದ ಬಂದಿದ್ದೇನೆ. ಪುರದ ಜನರೆಲ್ಲ ಮಹಾರಾಜರು ಸಾಮಾನ್ಯ ಪ್ರಜೆಯನ್ನು ಮಾನವೀಯತೆಯಿಂದ ದೃಷ್ಟಿಯಿಂದ ನೋಡುತ್ತಾರೆ ಎಂದು ಹೇಳುತ್ತಿದ್ದಾರೆ. ಅಯ್ಯ ದ್ವಿಜೋತ್ತಮ, ನೀವು ಹೇಳುತ್ತಿರುವಂಥ ಅಕ್ಷರಶ ನಿಜ. ನಮ್ಮ ಪ್ರಭುಗಳು ಪ್ರಜಾಪಾಲಕರೇ, ಆದರೆ ಪ್ರಜೆಗಳ ಮನವಿಯನ್ನು ಕೇಳಬೇಕೆಂಬ ಒಂದು ನಿರ್ದಿಷ್ಟವಾದ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಇದು ಆ ಸಮಯವಲ್ಲ. ನನಗೆ ಆ ಸಮಯ ಈ ಸಮಯ ಎಂಬುದು ಗೊತ್ತಿಲ್ಲ. ನನ್ನ ಮಗಳ ಮದುವೆ ನಿಶ್ಚಯವಾಗಿದೆ. ಮಹಾರಾಜರನ್ನು ನಾನು ಸಹಾಯ ಬಿಡಲು ಬಂದಿದ್ದೇನೆ. ನಾನು ಮತ್ತೊಮ್ಮೆ ಬರಲು ಆಗುವುದಿಲ್ಲ. ದಯಮಾಡಿ ಮಹಾರಾಜರನ್ನು ಕಾಣಲು ಒಮ್ಮೆ ಅವಕಾಶ ಮಾಡಿಕೊಡಿ. ಮಹಾರಾಜರು ಅರಮನೆಯಲ್ಲಿಲ್ಲ. ಅವರೀಗ ಯುದ್ಧಕ್ಕೆ ತೆರಳಿದ್ದಾರೆ. ಮಹಾರಾಜರು ಇಲ್ಲದ ಸಂದರ್ಭದಲ್ಲಿ ಸುರಕ್ಷತೆಯ ಕಾರಣಕ್ಕಾಗಿ ಯಾರನ್ನು ಯಾವ ಕಾರಣಕ್ಕೂ ಒಳಗೆ ಬಿಡಲು ಸಾಧ್ಯವಿಲ್ಲ. ತಾವಿನ್ನು ದಯಮಾಡಿಸಬೇಕು. ಅಯ್ಯೋ ಅಯ್ಯೋ ದುರ್ವಿಧಿಯೇ, ನಾನು ಎಂತಹ ಅದೃಷ್ಟಹೀನ. ನನ್ನ ಪಾಲಿಗೆ ಕಾಮಧೇನುವು ಕೊಟ್ಟು ಧನವಾಯಿತೆ. ದ್ವಿಜೋತ್ತಮರೇ, ದಯಮಾಡಿ ನಿಲ್ಲಿ. ನೀವು ನಿಮ್ಮ ಮಗಳ ಮದುವೆ ಹೇಗೆ ಮಾಡುವಿರಿ? ಮೆರವಣಿಗೆ, ಗಾನ, ನಾಟ್ಯವೆಲ್ಲ ಇರುವುದೋ? ಅಮ್ಮ, ನಾವು ಬಡವರು. ನನ್ನ ಮಗಳ ಮದುವೆಯನ್ನು ಸರಳವಾಗಿ ಯಾವುದಾದರೂ ದೇವರ ಸನ್ನಿಧಿಯಲ್ಲಿ ಮಾಡಿ ಮುಗಿಸುವೆ. ಆದರೆ ಅದಕ್ಕೆ ಬೇಕಾದ ಹೊನ್ನು ನನ್ನಲ್ಲಿಲ್ಲದೆ ಇರುವುದರಿಂದ ನಾನು ಮದುವೆಯನ್ನು ನಿಲ್ಲಿಸಲೇಬೇಕಾಗುತ್ತದೆ. ಪೂಜ್ಯರೇ, ನಿಮ್ಮ ಮಗಳ ಮದುವೆ ನಿಲ್ಲಬಾರದು. ನನ್ನಲ್ಲಿರುವ ಈ ಒಡವೆಗಳು ಉಪಯೋಗಕ್ಕೆ ಬರಬಹುದು. ದಯಮಾಡಿ ಸ್ವೀಕರಿಸಿ. ಸೀತಾ, ನಿಮ್ಮ ಒಡವೆಗಳನ್ನೆಲ್ಲ ನನಗೆ ಕೊಡುತ್ತಿದ್ದೀರಾ? ಹೌದು, ನನ್ನ ಬಳಿ ಬೇರೆ ಒಡವೆಗಳಿವೆ. ನೀವು ನಿಮ್ಮ ಮಗಳ ಮದುವೆಗೆ ಸಹಾಯ ಅಪೇಕ್ಷಿಸಿ ಬಂದಿರುವಿರಿ. ನೀವು ಬರಿಗೆಯಲ್ಲಿ ತೆರಳುವುದು ನೋಡಲು ನನಗೆ ಕಷ್ಟವಾಗುತ್ತದೆ. ದಯಮಾಡಿ ಒಡವೆಗಳನ್ನು ಸ್ವೀಕರಿಸಿ. ಆಗಲಿ ತಾಯಿ. ರಾಜಕುಮಾರಿ ಸೀತಾ, ನನ್ನ ಕಷ್ಟಕ್ಕೆ ಒಡವೆಗಳನ್ನು ನೀಡಿದ ನಿನಗೆ ಮುಂದೆಂದೂ ಕಷ್ಟಗಳು ಬಾರದಿರಲಿ. ಮುಂದೆಂದೂ ನಿನಗೆ ಕಷ್ಟಗಳು ಬಾರದಿರಲಿ ತಾಯಿ. ಅಮ್ಮ, ಸೀತೆ ತಾನು ತೊಟ್ಟ ಒಡವೆಗಳನ್ನೆಲ್ಲ ದಾನ ಮಾಡಿದ್ದಾಳೆ. ಯಾರೋ ಸಹಾಯ ಕೇಳಿ ಬಂದಿದ್ದಾರಂತೆ. ಅದಕ್ಕೆ ಅವರು ಕೇಳಿದರಂತೆ ತಾನು ತೊಟ್ಟ ಒಡವೆಗಳನ್ನೆಲ್ಲ ದಾನ ಮಾಡಿದ್ದಾಳೆ. ಈ ರೀತಿ ತಾನು ತೊಟ್ಟ ಒಡವೆಗಳನ್ನು ದಾನವಾಗಿ ಕೊಡಬಹುದೇ? ಹಾಗೆ ಅಪರಿಚಿತರಿಗೆ ಕೊಡುವುದು ಸರಿಯಲ್ಲ. ನಮ್ಮ ಸೀತೆ ಯಾಕೆ ಹೀಗೆ ಮಾಡಿದಳು? ನಾನು ವಿಚಾರಿಸುತ್ತೇನೆ. ಸಖಿ, ನೀನು ಈ ಕೂಡಲೇ ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ. ಅಮ್ಮ, ನೀವು ನನ್ನೊಡನೆ ಮಾತನಾಡಬೇಕೆಂದು ಹೇಳಿದ್ದೀರಂತೆ. ಹೌದು ಸೀತೆ, ನೀನು ನಿನ್ನ ಒಡವೆಗಳನ್ನು ಯಾರಿಗೋ ದಾನ ಮಾಡಿದೆ ಅಂತೆ. ಮನೆಯಲ್ಲಿ ಹಿರಿಯರನ್ನು ಕೇಳದೆ ಹೀಗೆ ಮಾಡಿದ್ದು ಸರಿಯೇ? ಇಂದು ಅರಮನೆಯಲ್ಲಿ ಪೂಜಾ ಕಾರ್ಯದ ಮಂಗಳ ದಿನ. ಒಡವೆಗಳು ಮಂಗಳ ಸೂಚಕವಾದದ್ದು. ಅವನ್ನು ಈ ದಿನ ಕಳುಹಿಸಿಕೊಡುವುದು ಸರಿಯೇ? ಅಮ್ಮ, ಮಂಗಳಕರವಾದ ವಸ್ತುಗಳು ಮತ್ತೊಂದು ಮಂಗಳ ಕಾರ್ಯಕ್ಕೆ ಉಪಯೋಗವಾಗುವುದೆಂದು ಕೊಟ್ಟೆ. ಆ ವಿಪ್ರೋತ್ತಮರು ತಮ್ಮ ಮಗಳ ಮದುವೆ ಮಾಡಲು ಸಹಾಯ ಅಪೇಕ್ಷಿಸಿ ಅರಮನೆಗೆ ಬಂದು ನಿರಾಶೆಯಿಂದ ಹೋಗುವುದು ಶ್ರೇಷ್ಠಕರವಿಲ್ಲ ಎಂದು ಎನಿಸಿತು. ಅವರ ಬಾಡಿದ ಮುಖವನ್ನು ನನ್ನಿಂದ ನೋಡಲಾಗಲಿಲ್ಲ. ಅದಕ್ಕೆ ಈ ಒಡವೆಗಳನ್ನು ಕೊಟ್ಟೆ. ಅಮ್ಮ, ನಾನು ಸಹ ಅಲ್ಲಿ ಇದ್ದಿದ್ದರೆ ಅಕ್ಕನಂತೆ ಒಡವೆಗಳನ್ನೆಲ್ಲ ಕೊಡುತ್ತಿದ್ದೆ. ನಾವು ಸಹ ಕೊಟ್ಟುತ್ತೇವೆ. ಆಹಾ, ಸತ್ಕಾರ್ಯಕ್ಕೆ ಸತ್ಪಾತ್ರರಿಗೆ ದಾನ ಕೊಡುವುದು ತಪ್ಪಲ್ಲ ಮಕ್ಕಳೇ.
ಆದರೆ ನಮ್ಮ ಸೀತೆ ಆ ತಕ್ಷಣಕ್ಕೆ ಒಡವೆಗಳನ್ನು ಕೊಡುವ ನಿರ್ಧಾರ ಮಾಡಿದ್ದು ನನಗೆ ಆಶ್ಚರ್ಯವೆನಿಸಿತು. ಅಮ್ಮ, ನೀವೇ ನಮಗೆ ಒಮ್ಮೆ ಹೇಳಿದ್ದೀರಿ, ಮಾನ ಸಂರಕ್ಷಣೆ, ಪ್ರಾಣ ಸಂರಕ್ಷಣೆ, ಧರ್ಮ ಕಾರ್ಯ, ದೇವತಾ ಕಾರ್ಯದಂತಹ ಸಂದರ್ಭದಲ್ಲಿ ನಮ್ಮಿಂದ ಆ ಕೂಡಲೇ ಏನನ್ನು ಕೊಡಲು ಸಾಧ್ಯವೋ ಅದನ್ನು ಕೊಟ್ಟು ಬಿಡಬೇಕು. ಅಂತಹ ದಾನ ಮಾಡಲು ವಿಳಂಬ ಮಾಡಬಾರದು. ಅದಕ್ಕೆ ನಾನು ಕೊಟ್ಟೆ. ನಿಜ ಸೀತೆ, ನೀನು ದಾನ ಮಾಡಿದ್ದು ಸರಿಯಾಗಿಯೇ ಇದೆ. ದಾನ ಮಾಡೋದು ವಿಳಂಬವಾದರೆ ನಮಗೆ ಮುಂದಿನ ಕ್ಷಣವೇ ದಾನ ಕೊಡುವ ಪರಿಸ್ಥಿತಿ, ಮನಸ್ಥಿತಿ ಎರಡೂ ಬದಲಾಗಬಹುದು. ಅಥವಾ ನಾವು ದಾನ ಮಾಡಿದ್ದು ನಿರುಪಯುಕ್ತವಾಗಬಹುದು. ಸೀತೆ, ನೀನು ಒಂದು ಮಂಗಳ ಕಾರ್ಯಕ್ಕೆ ದಾನ ಮಾಡಿರುವೆ. ಈ ನಿನ್ನ ಪುಣ್ಯ ಮುಂದೆ ನಿನಗೆ ಒಡವೆಗಳ ರೂಪದಲ್ಲಿ ಸಹಾಯ ಮಾಡಲಿ. ಆ ಒಡವೆಗಳು ನಿನಗೆ ಸಂತೋಷ ನೀಡಲಿ, ನಿನ್ನ ಆಪತ್ತನ್ನು ಪರಿಹರಿಸಲಿ. ಅಮ್ಮ, ನಿನ್ನ ಹಾರೈಕೆಗೆ ನಾನು ನಮಿಸುವೆ. ಆಗಲಿ, ಬನ್ನಿ ಈಗ ಎಲ್ಲರೂ ಮಂದಿರಕ್ಕೆ ಹೋಗೋಣ. ಕಲ್ಲು ಎಸೆದು ಕೈ ನೋವುತ್ತಿದೆ. ಮರದಿಂದ ಒಂದು ಹಣ್ಣು ಬೀಳಲಿಲ್ಲ. ಹಣ್ಣುಗಳು ತುಂಬಾ ಮೇಲಿದೆ, ಕಿತ್ತಲು ಕೂಡ ಸಾಧ್ಯವಿಲ್ಲ. ಇನ್ನು ಈ ಹಣ್ಣುಗಳ ಆಸೆ ಬಿಟ್ಟು ಗೋವುಗಳೊಂದಿಗೆ ಮನೆಗೆ ತೆರಳೋಣ. ಯಾರೋ ನಮ್ಮ ಆಸೆ ಕೇಳಿ ಬಾಣ ಪ್ರಯೋಗಿಸಿ ಹಣ್ಣು ಬೀಳುವಂತೆ ಮಾಡಿದ್ದಾರೆ. ಇಂತಹ ಕರುಣೆ, ಇಂತಹ ನೈಪುಣ್ಯ ರಾಮಚಂದ್ರನದೇ ಆಗಿರುತ್ತದೆ. ಹೌದು ಹೌದು, ರಾಮಚಂದ್ರನಿರುವಲ್ಲಿ ನಾವು ಬಯಸಿದ್ದು ಸಿಗುತ್ತದೆ. ನಡೆಯಿರಿ, ಹೋಗೋಣ. ಸಹೋದರ, ಈ ನಿನ್ನ ಬಾಣ ಪ್ರಯೋಗ ಕೌಶಲ್ಯವನ್ನು ಇಲ್ಲಿ ನೋಡಿದಂತೆ ಅರಣ್ಯದಲ್ಲೂ ನೋಡಬೇಕೆಂಬ ಆಸೆಯಾಗುತ್ತಿದೆ. ಅದಕ್ಕೆ ಮೃಗಗಳ ಬೇಟೆಯಾಡಲು ವಿಶೇಷ ಕೌಶಲ್ಯವೂ ಬೇಕಾಗಿದೆ. ಆ ಕೌಶಲ್ಯವು ನಿನ್ನಲ್ಲಿದೆ. ಆದ್ದರಿಂದ ನಾವು ಕಾಡಿಗೆ ಹೋಗೋಣವೇ? ಲಕ್ಷ್ಮಣ, ನಾನು ನಿನ್ನ ಆಸೆಯನ್ನು ನಿರಾಕರಿಸುವುದಿಲ್ಲ. ಆದರೆ ಹಿರಿಯರ ಅನುಮತಿಯನ್ನು ಪಡೆಯದೆ ಅರಣ್ಯಕ್ಕೆ ಹೋಗುವುದು ಸೂಕ್ತವಲ್ಲ. ಹಾಗಾದರೆ ನಾವು ಅಮ್ಮನ ಬಳಿ ಅನುಮತಿಯನ್ನು ಪಡೆದು ಕಾಡಿಗೆ ತೆರಳೋಣ. ಹಾಗೆ ಆಗಲಿ. ರಾಮ, ಲಕ್ಷ್ಮಣ, ನೀವಿಬ್ಬರು ಕಾಡಿಗೆ ತೆರಳುವುದೇ? ಅದು ಬೇಟೆಯಾಡಲು? ತಂದೆಯ ಅಪ್ಪಣೆ ಪಡೆಯದೆ ನೀವು ಹೋಗಲು ಖಂಡಿತ ಸಾಧ್ಯವಿಲ್ಲ. ಅಮ್ಮ, ಹಾಗಾದರೆ ನೀವೇ ತಂದೆಗೆ ಹೇಳಿ ಒಪ್ಪಿಸುವ ಕೃಪೆ ಮಾಡಿ. ಸರಿ, ಅವರನ್ನು ಕೇಳಿ ಒಪ್ಪಿಸುವ ಪ್ರಯತ್ನ ಮಾಡುತ್ತೇನೆ. ಆದರೆ ಅವರು ಒಪ್ಪಿದರೆ ಮಾತ್ರ ನೀವು ಹೋಗಬಹುದು. ಪ್ರಭು, ನೀವಿಂದು ಸೋಲುತ್ತೀರಾ? ನಿನಗೆ ನಾನು ಎಂದೋ ಸೋತಿದ್ದೇನೆ. ಈ ಆಟದಲ್ಲಿ ಹೊಸದಾಗಿ ಸೋಲುವುದಕ್ಕೇನಿದೆ? ತಮಗಿಂದು ಆಟದಲ್ಲಿ ಮನಸ್ಸಿಲ್ಲವೆಂದು ಕಾಣುತ್ತಿದೆ. ನಿನ್ನ ಈ ಸೌಂದರ್ಯೋಪಾಸನೆ ಮುಂದೆ ಈ ಆಟ ನನಗೆ ತೃಣಕ್ಕೆ ಸಮಾನ. ಪ್ರಭುಗಳ ಮನಸ್ಸು ಬೇರೇನೋ ಅಪೇಕ್ಷೆ ಪಡುವಂತೆ ಕಾಣುತ್ತಿದೆ. ನಿನ್ನ ಸೌಂದರ್ಯದ ಸಾಮೀಪ್ಯದ ಮುಂದೆ ನನ್ನ ಅಪೇಕ್ಷೆಗಳು ಕಡಿವಾಣವಿಲ್ಲದ ಕುದುರೆಯನ್ನೇರಿದ ಸವಾರನಂತೆ ಹಿಡಿತಕ್ಕೆ ಸಿಗದೆ ಓಡುತ್ತಿದೆ. ಕ್ಷಮಿಸಿ ಮಹಾಪ್ರಭು. ಕೌಸಲ್ಯ, ಅನಿವಾರ್ಯವಾಗಿ ಒಂದು ಅಪಾಯದ ಸುದ್ದಿಯನ್ನು ತಿಳಿಸಲು ಸ್ವತಃ ನಾನೇ ಧಾವಿಸಿ ಬಂದೆ. ಒಳಗೆ ಬಾ. ನಾನು ಕೈಕೇಯಿ ಪಗಡೆಯಾಟವಾಡುತ್ತಿದ್ದೇವೆ. ಮನ್ನಿಸು ಸೋದರಿ, ನಿನ್ನ ಏಕಾಂತವನ್ನು ಭಂಗ ಮಾಡಿದ್ದಕ್ಕಾಗಿ ಕ್ಷಮಿಸು. ನಾವೀಗ ಪ್ರಭುಗಳನ್ನು ಉಳಿಸಿಕೊಳ್ಳಬೇಕಾಗಿದೆ. ಅಂತಹ ಅಪಾಯವೇನೊದಗಿದೆ? ಜಮದಗ್ನಿ ರೇಣುಕನ ಪುತ್ರ, ಕ್ಷತ್ರಿಯ ಕುಲ ಸಂಹಾರಕ ಪರಶುರಾಮ ಅಯೋಧ್ಯೆಯತ್ತ ಧಾವಿಸಿ ಬರುತ್ತಿದ್ದಾನೆಂದು ಸುದ್ದಿ ಬಂದಿತು. ಅದಕ್ಕೆ ನಾನಿಲ್ಲಿಗೆ ಬಂದೆ. ಸಹೋದರಿ,
ಆ ಪರಶುರಾಮ ಅದೆಷ್ಟೋ ಬಾರಿ ಬಂದಿದ್ದಾರೆ, ಹೋಗಿದ್ದಾರೆ. ಅವರಿಗಾಗಿ ನಾವಿನ್ನೂ ಏಕೆ ಆತಂಕ ಪಡಬೇಕು? ಸೋದರಿ, ಆ ಪರಶುರಾಮ ಕಾರ್ತ್ಯ ವೀರಾರ್ಜುನ ಮೇಲೆ ಕೋಪಕ್ಕೆ ಭೂಪ್ರದರ್ಶನವನ್ನ ಮಾಡುತ್ತಾ ಕ್ಷತ್ರಿಯ ಕುಲವನ್ನೇ ನಿರ್ನಾಮ ಮಾಡುವೆನೆಂದು ಪಣತೊಟ್ಟು ತನ್ನ ಕೊಡಲಿಯಿಂದ ಕ್ಷತ್ರಿಯರನ್ನು ಸಂಹಾರ ಮಾಡುವುದನ್ನ ಇನ್ನೂ ನಿಲ್ಲಿಸಿಲ್ಲ. ಆತನಿಂದ ಇವರನ್ನು ಉಳಿಸುವುದಕ್ಕಿರುವುದು ಒಂದೇ ದಾರಿ. ಒಂದೇ ದಾರಿ ಎಂದು ಮತ್ತೆ ಮತ್ತೆ ಆ ಬೇಡದ ಮದುವೆಗಳನ್ನು ಮಾಡಿಕೊಳ್ಳಬೇಕೆ? ಪ್ರಭು, ನೀವು ನನ್ನನ್ನು ಮದುವೆಯಾದ ನಂತರ ಬೇರೆ ಹೆಣ್ಣನ್ನು ಮದುವೆಯಾಗುವುದಿಲ್ಲವೆಂದುಕೊಂಡಿದ್ದು ಈಗ ಸುಳ್ಳಾಗುತ್ತಿದೆ. ಆ ಪರಶುರಾಮನ ಆತಂಕದಿಂದ ನೀವು ಪದೇ ಪದೇ ಮದುವೆಯಾಗುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ಕೈಕೇಯಿ, ಕೋಪ ಮಾಡಿಕೊಳ್ಳಬೇಡ. ಪರಶುರಾಮರು ಮದುವೆಯಾಗುವ ಕ್ಷತ್ರಿಯರನ್ನು ಸಂಹಾರ ಮಾಡದೆ ಹಾಗೇ ಹೋಗಿಬಿಡುತ್ತಾರೆ. ಆ ಕಾರಣಕ್ಕೆ ಕಾರಣವೇನೇ ಇರಲಿ ಪ್ರಭು, ನಾನಿರುವಾಗಲೇ ನೀವು ಬೇರೆ ಹೆಣ್ಣಿನೊಂದಿಗೆ ಹಸೆಮಣೆ ಏರುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಸಹೋದರಿ ಕೌಸಲ್ಯ, ನಾನು ನನ್ನ ಪತಿಯೊಂದಿಗೆ ಸಂತೋಷವಾಗಿದ್ದೇನೆ. ಆ ಸಂತೋಷವನ್ನು ಹಾಳು ಮಾಡದಿರಲು ಪರಿಹಾರವೇ ಇಲ್ಲವೇ? ಛೆ! ಕೌಸಲ್ಯ, ಕೈಕೇಯಿ ಹೇಳಿದ ಹಾಗೆ ಬೇರೆ ಯೋಚನೆ ಮಾಡುವುದು ಸಾಧ್ಯವಿಲ್ಲವೇ? ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಯಾವುದನ್ನು ಯೋಚಿಸುವುದಕ್ಕೆ ಈಗ ಸಮಯವಿಲ್ಲ. ಯಾವ ಸತಿಯು ತನ್ನ ಪತಿಗೆ ಇನ್ನೊಂದು ಮದುವೆ ಮಾಡಲು ಇಚ್ಛಿಸುವುದಿಲ್ಲ, ಸ್ವಾಗತಿಸುವುದಿಲ್ಲ. ಕೈಕೇಯಿ ಬೇಸರಕ್ಕಿಂತ ನೀವು ಸುರಕ್ಷಿತವಾಗಿರುವುದೇ ಮುಖ್ಯ. ದಯವಿಟ್ಟು ಅಲಂಕರಿಸಿಕೊಂಡು ಕಲ್ಯಾಣ ಮಂಟಪಕ್ಕೆ ನಡೆಯಿರಿ. ನೀವು ಮದುವೆ ಆಗುತ್ತಿದ್ದೀರೆಂದು ತಿಳಿದು ಆ ಪರಶುರಾಮ ಹಿಂದಿರುಗುತ್ತಾನೆ. ಹಾಗೆ ಆಗಲಿ. ನಾವು ಬದುಕುಳಿದರೆ ಕೈಕೇಯಿಯನ್ನು ಸಮಾಧಾನಪಡಿಸಬಹುದು. ಆಯ್ತು ಸ್ವಾಮಿ. ಕ್ಷಮಿಸಿ ಮಹಾರಾಣಿ, ತಪ್ಪಾಯ್ತು. ಇಷ್ಟು ಅವಸರದಿಂದ ಏಕೆ ಓಡಿ ಬಂದೆ? ಮಹಾರಾಣಿ, ತುರ್ತಾಗಿ ಮಹಾರಾಜರ ಮದುವೆಗೆ ವ್ಯವಸ್ಥೆ ಮಾಡಬೇಕೆಂದು ಪ್ರಭುವಿನ ಆಜ್ಞೆ ಆಗಿದೆ, ಅದಕ್ಕೆ ಓಡಿ ಬಂದೆ. ಪರಶುರಾಮರ ಆಗಮನದ ಸುದ್ದಿ ಬಂದಿಲ್ಲ ತಾನೆ? ಹೌದು ಮಹಾರಾಣಿ, ನಾನಿನ್ನು ಬರ್ತೀನಿ. ಕೈಕೇಯಿ, ರಾಣಿ, ಹೊಸ ಮದುವೆ, ಹೊಸ ರಾಣಿ. ಇಷ್ಟಾದ ಮೇಲೂ ಪ್ರಭುಗಳು ಈ ಹಳೆಯ ರಾಣಿಯ ಬಳಿ ಬರುವ ಅಗತ್ಯವೇನಿದೆಯೋ? ನೀನು ನನ್ನ ಕಣ್ಣಿಗೆ ನಿತ್ಯ ನೂತನ ಸೌಂದರ್ಯದ ಚಿಲುಮೆ. ನಿನ್ನ ಈ ಸೌಂದರ್ಯಕ್ಕೆ ಸರಿಸಾಟಿ ಯಾರೂ ಇಲ್ಲ. ಪಟ್ಟದ ರಾಣಿಯಾಗುವುದೇ ಬೇರೆ, ಇಷ್ಟದ ರಾಣಿಯಾಗುವುದೇ ಬೇರೆ, ರಾಜತಂತ್ರಕ್ಕೆ ಮದುವೆಯಾಗುವುದೇ ಬೇರೆ. ರಾಜನಾದವನಿಗೆ ಅನೇಕ ಕಾರಣಗಳಿಗೆ ಮದುವೆಯಾಗಬೇಕಾಗುತ್ತದೆ. ಆದರೆ ತನ್ನ ಪ್ರೇಮವನ್ನು ಎಂದೂ ಯಾಚಿಸುವುದಿಲ್ಲ. ದೇವಿ, ನಾನು ನಿನ್ನಲ್ಲಿ ನನ್ನ ಪ್ರೇಮವನ್ನು ಯಾಚಿಸುತ್ತಿದ್ದೇನೆ. ನಾನು ನಿನ್ನಲ್ಲಿ ನನ್ನ ಪ್ರೇಮವನ್ನು ಬೇಡಿದಂತೆ ಮತ್ತಾರಲ್ಲೂ ಬೇಡುವುದಿಲ್ಲ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಮನಸ್ಸು ನನ್ನಲ್ಲಿಲ್ಲ. ನಿಮ್ಮ ಮದುವೆ ನನ್ನ ಮನಸ್ಸಿಗೆ ಬೇಸರ ತಂದಿದೆ. ಇದಕ್ಕೆ ಕೊನೆಯೇ ಇಲ್ಲವೇ ಪ್ರಭು? ಇದೇ ದೇವಿ, ಪರಶುರಾಮರ ಪ್ರತಿಜ್ಞೆ ಮುಗಿಯುವವರೆಗೆ ಈ ಬಲವಂತದ ಮದುವೆಯನ್ನು ನಾವು ಸಹಿಸಲೇಬೇಕು. ಏಕೆಂದರೆ ಕಾರ್ತ್ಯ ವೀರಾರ್ಜುನನೇ ಅವರಿಂದ ಹತನಾದ ಮೇಲೆ ಅವರೊಡನೆ ಹೋರಾಡಿ ಗೆಲ್ಲುವುದು ಅಸಂಭವ. ಈ ಯುದ್ಧವನ್ನು ನಿಲ್ಲಿಸಬೇಕಾದರೆ ಇರುವುದೊಂದೇ ದಾರಿ, ಮದುವೆ. ಈ ಮದುವೆ ಅಪಾಯದಲ್ಲಿ ಉಪಾಯವಿದ್ದಂತೆ. ಆದರೊಂದು ಮಾತು, ಅಣುಮಾತ್ರವೂ ನಿನ್ನಲ್ಲಿಟ್ಟಿರುವ ನನ್ನ ಪ್ರೇಮ ಕಡಿಮೆಯಾಗುವುದಿಲ್ಲ.
ಅರಮನೆಯಲ್ಲಿರುವ ನನ್ನ ಸತಿಯರೆಲ್ಲರ ಸೌಂದರ್ಯವನ್ನು ತಕ್ಕಡಿಯ ಒಂದು ಭಾಗದಲ್ಲಿಟ್ಟು ನಿನ್ನ ಈ ಸೌಂದರ್ಯವನ್ನು ಮತ್ತೊಂದು ಭಾಗದಲ್ಲಿಟ್ಟರೆ ನಿನ್ನ ಸೌಂದರ್ಯವೇ ಹೆಚ್ಚಾಗುವುದು. ನಿನ್ನಂತೆ ನನ್ನಲ್ಲಿ ವಿರಹದ ಕಿಚ್ಚನ್ನು ಹಚ್ಚುವವರು ಯಾರೂ ಇಲ್ಲ. ನಿನ್ನಂತೆ ನನ್ನನ್ನು ಪ್ರೇಮದಿಂದ ಸಂತೋಷಪಡಿಸುವವರೂ ಯಾರೂ ಇಲ್ಲ. ರಾಣಿ, ನನ್ನಲ್ಲಿ ಪ್ರೇಮವನ್ನು ತೋರು. ಸರಿ, ನೀನು ನನಗೆ ಒಲಿಯದಿದ್ದರೆ ಆ ಪರಶುರಾಮರ ಕೊಡಲಿಗೆ ನನ್ನ ತಲೆಯನ್ನು ಕೊಡುವುದೇ ಲೇಸೆನಿಸುತ್ತದೆ. ಬೇಡಿ ಪ್ರಭು, ಬೇಡಿ. ಅಂತಹ ಅಮಂಗಲದ ಮಾತುಗಳನ್ನು ಆಡಬೇಡಿ. ನಾನೆಂದು ನಿಮ್ಮವಳೇ ಪ್ರಭು. ಸಂತೋಷವಾಯಿತು ರಾಣಿ, ಸಂತೋಷವಾಯಿತು. ಅಮ್ಮ, ತಂದೆಯವರು ನಮ್ಮ ಭೇಟಿಯ ವಿಷಯದಲ್ಲಿ ಒಪ್ಪಿಗೆಯನ್ನಿತ್ತರೆ? ಇಲ್ಲ ಮಕ್ಕಳೇ, ಅವರಿಗೆ ನಾನು ನಿಮ್ಮ ಬೇಟೆಯ ವಿಷಯವನ್ನೇ ತಿಳಿಸಲಾಗಲಿಲ್ಲ ಮಗು. ಏಕೆ ಮಾತೆ, ಏಕೆ? ಅವರನ್ನೇ ಬೇಟೆಯಾಡಬೇಕೆಂದು ಬೇರೊಂದು ಶಕ್ತಿ ಬಂದಿರುವಾಗ ಅವರಿಗೆ ನೀವು ಬೇಟೆಗೆ ಹೋಗಬೇಕೆಂಬ ಬಯಕೆಯನ್ನು ಹೇಗೆ ತಿಳಿಸಲಿ ಕಂದ? ಅಮ್ಮ, ಏನಾಯಿತಮ್ಮ? ತಂದೆಯವರನ್ನು ಬೇಟೆಯಾಡುವುದೆಂದರೆ ಅದೆಂತಹುದೇ ಶಕ್ತಿಯಾದರೂ ಸರಿ, ನಾನು ಅದನ್ನು ಎದುರಿಸುತ್ತೇನೆ. ಯಾವುದೋ ಕಾಡು ಪ್ರಾಣಿಯನ್ನು ಬೇಟೆಯಾಡಿ ಪಡೆಯುವ ಆನಂದಕ್ಕಿಂತ ತಂದೆಯ ಶತ್ರುವನ್ನು ಬೇಟೆಯಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ಆ ಆನಂದವೇ ದೊಡ್ಡದಲ್ಲವೇ? ಅಮ್ಮ, ಅಮ್ಮ, ಹೇಳಿ ಅಮ್ಮ, ಅದಾವ ಶಕ್ತಿ? ನಾನು ಹೋರಾಡುತ್ತೇನೆ. ಹೌದಮ್ಮ, ಸಹೋದರ ರಾಮಚಂದ್ರ ಹೇಳುವುದು ಸರಿ. ನಾನು ರಾಮಚಂದ್ರನೊಡನೆ ಸೇರಿ ಶತ್ರುಗಳ ವಿರುದ್ಧ ಹೋರಾಡುವೆ. ಅಂತಹ ಸಂದರ್ಭ ಬಂದರೆ ಅವರ ರಕ್ಷಣೆಗಾಗಿ ನಾವೆಲ್ಲ ಹೋರಾಡಬೇಕಾಗುತ್ತದೆ. ಆದರೆ ಈಗ ಬೇರೊಂದು ಉಪಾಯ ಮಾಡಿ ಆ ಶಕ್ತಿಯನ್ನು ದೂರ ಕಳಿಸಿದ್ದಾಗಿದೆ. ನೀವು ಚಿಂತಿಸಬೇಡಿ, ಆಟವಾಡಿಕೊಳ್ಳಿ. ಈ ರಾಮ ಮಾತನಾಡುವುದನ್ನು ಕೇಳಿದರೆ, ಆ ಶಕ್ತಿ ಮುಂದೆ ಮತ್ತೆ ಎದುರಾದರೆ ಮುಂದೆ